ನಮಸ್ಕಾರ ವೀಕ್ಷಕರೇ, ಮತ್ತೆ ಈ ಮುಸ್ಸಜ್ಜೆ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಮೊನ್ನೆ ಎಪಿಸೋಡ್ನಲ್ಲಿ ಸೂರಜ್ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವರ ಒಂದು ಕರ್ಮಕಾಂಡ ಕಾಮ ಪಿಶಾಚವನ್ನು ಬಹಳ ವಿವರವಾಗಿ ಮತ್ತು ಸೊಗಸಾಗಿ ನೋಡಿದ್ದೀವಿ. ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಈ ಕಾಮಕಾಂಡಕ್ಕೆ ಕಾರಣರಾದಂಥ ಈ ಇಬ್ಬರ ಮಕ್ಕಳ ಸೃಷ್ಟಿಕರ್ತ, ಭೂಲೋಕಕ್ಕೆ ಇಳಿಸಿದ ಭಗವಂತ, ಇವರನ್ನು ತಪಸ್ಸು ಮಾಡಿ ಪಡೆದಂಥ ವ್ಯಕ್ತಿ ಯಾರು ಇದ್ರಿ. ಮತ್ತು ಇವರ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ, ಇವರನ್ನ ಜಾಸ್ತಿ ಹೊತ್ತು ಇಂಟರ್ವ್ಯೂ ತಗೋ ಹಾಗಿಲ್ಲ. ಯಾಕಂದರೆ ಇದೇನು ಪ್ರಜ್ವಲ್ ರೇವಣ್ಣ ಹಾಗೂ ಸೂರಜ್ ರೇವಣ್ಣ ಕೇಸ್ ಪ್ರಕರಣ ನಂತರ ಇವರು ದೇವರ ಮೇಲೆ ಅಪಾರವಾದ ಭಕ್ತಿ ಎಲ್ಲಿಂದ ಹರಿದು ಬರ್ತಾ ಇದೆ ಗೊತ್ತಲ್ಲ. ಸಂಜೆ ಗುಂಜಿ ಮೂಲಿಗಳಲ್ಲಿ ಇದ್ದಲ್ಲಿ ದೇವರುಗಳನ್ನ ಇವ್ರು ಬಿಡ್ತಾ ಇಲ್ಲ, ಎಲ್ಲ ದೇವರುಗಳು ಹೋಗ್ತಾ ಇದ್ದಾರೆ. ಬದಲ ನಾಳೆ ಬೇರೆ ಅಮಾಶೆ ಐತಿ, ಹಾಗಾಗಿ ಇವನು ಜಾಸ್ತಿ ಹೊತ್ತು ಇಲ್ಲಿ ಕುಣಿಸೋಂಗಿಲ್ಲ. ಜಲ್ಲಿ ಹಾದ್ರು ಬರೀ ಲಿಂಬಿಕಾಯಿ ಚಪಾತಿ, ಚೀರಿ ಚಪಾತಿ ಅಂತ ಹೌಳಿ ಹಬ್ದಾಕತ್ತಾರೆ, ಕಿಶಾಗೊಂಡು ಲಿಂಬಿಕಾಯಿ ಸೇರ್ಕೊಂಡು ಇಟ್ಕೊಂಡಿರ್ತಾರ. ಹಾಗಾಗಿ ಇವತ್ತು ಪಟ ಇಂಟರ್ವ್ಯೂ ಮುಗಿಸ್ಬಿಡೋಣ. ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಯಾರು? ಪ್ರಜ್ವಲ್ ರೇವಣ್ಣ ಡಿವೈಡೆಡ್ ಬಾಯ್ ಸೂರಜ್ ರೇವಣ್ಣ ಈಕ್ವಲ್ ಟು HD ರೇವಣ್ಣ ಅವರು ನಮ್ಮ ಜೊತೆ ಕರ್ನಾಟಕ ಜನತೆ ಪರವಾಗಿ ನಮ್ಮ ನ್ಯೂಸ್ ಚಾನಲ್ ವತಿಯಿಂದ. ಸರ್, ಮೊದಲನೇದಾಗಿ ನಿಮಗೆ ನಮಸ್ಕಾರ. ನಮಸ್ಕಾರ. ನಮ್ಮ ಅಭಿವೃದ್ಧಿಯಾಗ ಹುಟ್ಟಿರ್ತೀವಿ ನಮ್ಗೆ ಗೊತ್ತಾಗಿತ್ತು ನನಗೆ. ನೀವೇನು ಇಲ್ಲೇ ಏನು ಮುಗಿಸೋಂಗೆ ಕಾಣಕತ್ತಿಲ್ಲ. ಒಟ್ಟು ಎಲ್ಲ ಹರಿದು 12 ಮಾಡೋಂಗ ಅದು ಲಕ್ಷಣದಾಗ ಅದೇ ನಂಗೆ ಗೊತ್ತಾಗಿತ್ತು. ನಡೆಸ್ರಿ ನೋಡೋಣ. ಸರ್, ಮೊದಲೇ ಪ್ರಶ್ನೆ, ನಿಮ್ಮ ಇಬ್ಬರ ಮಕ್ಕಳ ಕಾಮಕಾಂಡದ ಬಗ್ಗೆ ನಿಮ್ಮ ಅನಿಸಿಕೆ ಸರ್. ಇನ್ನು ನಾ ಏನು ಹೇಳಿ, ಎಲ್ಲ ಮುಗಿದು ಹೋಗೈತಿ. ವಿಡಿಯೋ ಮಾಡಿದಾರೆ ಆ ಬದ್ಮಾಸ್ ಹಡ್ಸಿ ಮಕ್ಕಳು ನೋಡಿ, ಶೇರ್ ಮಾಡಿ, ಎಲ್ಲ ಕಡೆ ಟ್ರೆಂಡ್ ಮಾಡಿ, ಕಾಮೆಂಟ್ ಮಾಡಿದರು ನೀವು. ಎಲ್ಲ ನೀವು ನೋಡಿ, ಅವ್ರು ಮಾಡಿ ಎಲ್ಲ ನೋಡಿ ನೀವು ಮುಗಿಸ್ಬಿಟ್ಟಿರಿ. ಇನ್ನು ನಾ ಏನು ಹೇಳಿ ಅದ್ರೋಗ ಬಳದಿದ್ದು ನೋಡಿ ಹೇಳ್ರಿ, ಒಂದು ಟ್ರೆಂಡ್ ಆಗುವಂತ ಹೇಳ್ಬಿಟ್ರಿ. ನಮ್ಮ ಚಾನಲ್ ಕೊಟ್ಟು TRP ಬರ್ಲತ್ತ. ನೀವು ಹಿಂಗೆ ಹೇಳಂತ ಒತ್ತಾಯ ಮಾಡಕತ್ತೀರಿ ಅಂದ್ರೆ ಇದು ವಿರೋಧ ಪಕ್ಷದ ಕೈವಾಡ. ನನ್ನ ಒಂದು ಅಭಿಪ್ರಾಯ ಕೇಳಿ ನಾ ಇದನ್ನ ಹೇಳ, ಇದು ವಿರೋಧ ಪಕ್ಷದ ಕೈವಾಡ. ನಮ್ಮನ್ನ ರಾಜಕೀಯದಿಂದ ಒಂದು ರಾಜಕೀಯ ವೃತ್ತಿಯಿಂದ ಹೊರಗೆ ಹಾಕುವಂಥ ಒಂದು ಕಾರ್ಯಗಳು ನಡೆಯಾಕತ್ತಾವತ್ತಂದು ಇದೊಂದು ನನ್ನ ಅನಿಸಿಕೆ. ಇದಕ್ಕೆ ನಾ ಜಗ್ಗೋದಿಲ್ಲ, ಬಗ್ಗೋದಿಲ್ಲ, ಕೂಗೋದಿಲ್ಲ. ನೀವು ನಿಮ್ಮ ಮಕ್ಕಳ ವಿಡಿಯೋವನ್ನು ನೋಡಿದ್ದೀರಾ? ವಿರೋಧ ಪಕ್ಷದಿಂದ ಪ್ರಶ್ನೆ ಉದ್ಭವವಾಗಿದೆ ಸರ್, ಇದಕ್ಕೆ ನಿಮ್ಮ ಅನಿಸಿಕೆ ಪ್ಲೀಸ್. ನೋಡಿ, ನೋಡಾಕತ್ರೋಗ ಏನೈತಿ, ನೀವು ಮಾಡೋದೈತಿ ಅತ್ರೋಗ ಬೇರೆ ಏನರ ಇದ್ರೆ ನೋಡುದು ಚಂದಪ್ಪ. ಆದ್ರೆ ಮಾಡುದು ನೋಡುದು ಅಂದ್ರೆ ಅದು ಏನು ಅನ್ನಿಸ್ತದ? ಇವು ಯಾವುದೋ ಒಂದು ಹೊಸ ಫಿಲ್ಮು, ಹೊಸ ಸ್ಟೋರಿ ಬಂದೈತೆ ಅಂದ್ರೆ ನೋಡಕ್ಕೆ ಇಂಟ್ರೆಸ್ಟ್ ಬರ್ತದೆ. ಈ ದಿನ ಮಾಡೋದು ಇರ್ತದ, ಅದನ್ನು ನೋಡಿ ಅದನ್ನ ಹೊಳ್ಳಿ ನೋಡೋದು ಮಾಡೋದು ಏನು ವಿಶೇಷಿಲ್ಲ. ಅದಕ್ಕೆ ನಾವು ನೋಡಕ್ಕೆ ಹೋಗಿಲ್ಲ. ನೋಡಿ, ಮತ್ತೆ ಇನ್ನೊಂದು ಕಾರಣ ಏನಂದ್ರೆ, ನಾವು ಮಾಡೋದು ಅಂಥದ್ದು ಏನೈತೆ ಅದ್ರೊಳಗ. ನಾವು ಮಾಡಿ ನೋಡಿ ಮುಗಿಸಿ ಮೇಲೆ ಈ ಬಂಗೆ ಹಸಿ ಮಕ್ಕಳು ಭೂಮಿಗೆ ಟ್ಯಾ ಅಂದ, ಇನ್ನು ಇವ್ರು ಭೂಮಿಗೆ ಬರ್ತಿಕ್ಕಿಲ್ಲ. ನಮ್ಮ ಕಾಲದಾಗ ಕ್ಯಾಮ್ರಾ ಏನು ಇದ್ದಕ್ಕಿಲ್ಲ. ಒಂದು ವೇಳೆ ಕ್ಯಾಮ್ರಾ ಹಿಂಗೆ ಸಿಸ್ಟಮ್ ಇರ್ತಂದ್ರೆ ಈ ಮಂಗೆ ಹಸಿ ಮಕ್ಕಳದ್ದು ಎಂಥ ವಿಡಿಯೋ ನಮ್ಮದು ಬೇರೆನೇ ಇರ್ತದೆ. ಅದಕ್ಕಾಗಿ ನಾವು ಸುಮ್ಮದು ಅಷ್ಟೇ. ಸಮಸ್ಯೆ ಎಲ್ಲಿತ್ತಂದ ಇಂಕ ಮಟನ ಹುಡುಕ್ಯಾಡಕೈತಿ. ಸಮಸ್ಯೆ ಇವ್ರ ಮಕ್ಕಳಲ್ಲಿಲ್ಲ, ಸಮಸ್ಯೆ ಇಲ್ಲೇ ಐತಿ ಇವರಲ್ಲಿ. ಅಂದಾಗ ಅವ್ರ ನಾಗರ ಹಾಗೋ ತೈ ತಕ್ಕ ಕುಣಿಯಾಕತ್ತಾವ. ನೆಕ್ಸ್ಟ್ ಕ್ವಶನ್, ನಿಮ್ಮ ಮಕ್ಕಳಿಗೆ ಮೆಟ್ಟಲ್ಲಿ ಹೊಡೆದು ಬುದ್ಧಿ ಮಾತು ಹೇಳಬೇಕಿತ್ತು, ನನ್ನ ಅನಿಸಿಕೆ. ನಿಮ್ಮ ಅಭಿಪ್ರಾಯ ಸರ್. ನೋಡಿ, ನೀವು ಕೇಳೋದೇನೋ ಖರೆ ಐತಿ. ಯಾವತ್ತ ಕಾಲ್ಮರಿ ಕಾವು ಹಾಚಿ ನೆತ್ಯಾಗಿ ಇಕ್ಕರಿಸ್ಬೇಕಾಗಿತ್ತು. ಆದರೆ ಅದು ಒಂದು ಸಣ್ಣ ಮಿಸ್ಟೇಕ್ ಏನಾಯ್ತು ಅಂದರೆ, ಈ ಮಂಗೆ ಆಡ್ಸಿ ಮಕ್ಕಳು ಸಣ್ಣ ಆಡ್ತಾಗ ಅಪ್ಪ ತಂದು ಆಟ ಆಡ್ತಾರೆ. ಏನು ಸಣ್ಣ ಮಕ್ಕಳು ಆಡಾಕತ್ತಾರ, ಆಡ್ಲಿ ಬಿಡತ್ತ, ನಾವು ಸುಮ್ಮದು. ದೊಡ್ಡವ್ರಾದ್ಮೇಲೆ ಇದು ಆಟ ಕಂಟಿನ್ಯೂ ಮಾಡಿರು. ಅವಾಗ ಈ ಸಣ್ಣ ಆಗಿತ್ತಾಗಿಂದ ಆಡಿರ್ತಾರ. ನಾವು ಏನು ರೋಡಿ ಬಿದ್ದಿರ್ತದ, ಆಡ್ಬಿಟ್ಟು ಹಡ್ಸಿ ಮಕ್ಕಳ ಏನಾಗೋದು ಜೀವನ ಆಟ ಅಂದ್ರೆ ನಾವು ತಿಳ್ಕೊಂತೀವಿ. ಅದಾದ್ಮೇಲೆ ಆ ಆಟ ಆಡಿದ ಏನು ಎತ್ತಲದ ವಿಡಿಯೋಗಳು ಏನು ಹೊರಗೆ ಬಂದಲ್ಲ, ನಮಗೂ ಅವಾಗ ಗೊತ್ತಾಗಿದ್ದಾವೆ. ನಾವು ಇವ್ರು ಆಡ್ಯಾರ ಬಾಬಾ ಆಡಿಸಿ ಮಕ್ಕಳ, ಈ ಆಟ ಆಡಿಲ್ಲ, ಇವ್ರು ಆ ಆಟ ಆಡ್ಯಾರ ಅಂತಂದು ನಮಗೂ ಗೊತ್ತಾಗಿದೆ. ಇನ್ನು ಆಡುವುದೇನೋ ಆಡ್ಯಾರ ಮಂಗೆ ಆಡಿಸಿ ಮಕ್ಕಳ, ವಿಡಿಯೋ ಮಾಡ್ಯಾರ. ಏನು ಬಿಸ್ನೆಸ್ ಅಂತ, ಕ್ರೋಮ್ ಅಂತ, ಗೂಗಲ್ ಅಂತ, ಬ್ರೌಸರ್ ಅಂತ ವಿಡಿಯೋ ಮಾಡ್ಯಾರ ಅಂತ ತಲೆನೋವು ಆಗಿಬಿಟ್ಟದ. ಇನ್ನು ನಾನು ಬಿಸ್ನೆಸ್ ಅಂದಾಗ ಸುಮ್ಮನಿಪ್ಪ, ಏನೋ ಬಿಸ್ನೆಸ್ ಮಾಡ್ತಾರೆ ಮಕ್ಕಳ, ರಾಜಕೀಯ ನೋಡಕತ್ತ, ಈ ಕಡೆ ಬಿಸ್ನೆಸ್ ಮಾಡ್ತಾ ಹೆಮ್ಮೆ ಪಡುವಂಥ ವಿಷಯ ಆಗಿತ್ತು. ಆದ್ರೆ ಇವ್ರ ಬಿಸ್ನೆಸ್
ಅದು ಕಾನೂನು ಅಪರಾಧ ಅಂತ ನನಗೂ ಪೊಲೀಸರು ಬಂದು ಅರೆಸ್ಟ್ ಮಾಡಿದ್ಬೇಕು ಗೊತ್ತಾಯ್ತು. ಇಂಥ ಬಿಸ್ನೆಸ್ ಮಾಡಿದ್ರೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತ ನನಗೂ ಈಗ ಗೊತ್ತಾಗಿತ್ತು. ಇಲ್ಲ ಗೊತ್ತು ಅದು ಹೆಂಗೋ ಏನೋ ಗೊತ್ತು, ಇಂಥ ಬಿಸ್ನೆಸ್ ಯಾಕೆ ಅರೆಸ್ಟ್ ಮಾಡ್ತದೋ ನನಗೂ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಕ್ವಶನ್, ಪ್ರಜ್ವಲ್ ಏನೋ ಹುಡುಗಿರ ಜೊತೆ 2000 HD ಮಾಯ್ದ, ಈ ಸೂರಜ್ ಏನು ಸರ್ ಇದೇನು ಹುಡುಗರ ವಿಷಯ ಆದ ಇದು ಏನು ಗದ್ಲಾಗೋದ್ಲಿ, ನಿಮ್ಗಾರ ಒಂದು ಕ್ಲಾರಿಟಿ ಕೊಡ್ರಿ, ನೀವಾರು ಸ್ವಲ್ಪ ಕ್ಲಾರಿಟಿ ಕೊಡ್ರಲ್ಲ ನಮ್ಗೆ. ಅದು ಏನಾಯ್ತಂದ್ರೆ ಸೂರಜ್ ನಾ ಎಷ್ಟಂತ ಇಂಥ ಆಟ ಆಡಲಿ ಎಲ್ಲರೂ ಇಂಥ ಆಟ ಆಡಿತಾರೆ, ಒಟ್ಟು ಡಿಫ್ರೆಂಟ್ ಆಟ ಆಡಕ್ಕೆ ಹೋಗ್ಯಾನ, ಅದು ಹಿಂಗೆ ಹಾಕೊಂಡು ಕೂತೈತೆ ಅವ್ನು. ನಾವು ಏನಂತ ಹುಟ್ಟರು ಬಾವ ಆಡಿಸಿ ಮಕ್ಕಂದು ಒಂದು ಗೊತ್ತಾಗ್ಬಾರ್ದು. ಈಗ ಮತ್ತು ಇನ್ನೊಂದು ಹೆಂಗಾಗೈತೆ ಅಂದ್ರೆ ಈ ಮಂಗೆ ಆಡಿಸಿ ಮಕ್ಕಳು ಎಲ್ಲೆಲ್ಲಿ ಹೋಗಿ ಭಾರ ಹಾಕ್ತಾರ, ಯಾರ ಮೇಲೆ ಹೋಗಿ ಬಿದ್ದು ಭಾರ ಹಾಕಿಬಿಡ್ತಾರ. ನಾ ಇಲ್ಲಿದ್ದೆ ಅಲ್ಲಿ ದೇವ್ರ ಗುಡಿ, ಇಲ್ಲಿ ದೇವ್ರ ಗುಡಿ, ದೇವ್ರ ಮೇಲೆ ಭಾರ ಹಾಕು ಬಾಳೆ ಅಂತ. ನಿಮ್ಮ ಕೊನೆಯ ಪ್ರಶ್ನೆ, ನಮ್ಮ ಕೊನೆಯ ಪ್ರಶ್ನೆ ಮುಂದೇನು ಸರ್ ಆ ಜನಗಳ ಪ್ರಶ್ನೆಗೆ ನಿಮ್ಮ ಅನಿಸಿಕೆ ಪ್ಲೀಸ್. ನೋಡಿ, ನಮಗೆ ಸರ್ಕಾರ ಮೇಲೆ ನಂಬಿಕೆ ಇದೆ, ಕಾನೂನು ಮೇಲೆ ನಂಬಿಕೆ ಇದೆ, ನಮ್ಮ ರಾಜಕೀಯ ಪಕ್ಷದ ಮೇಲೆ ನಂಗೆ ನಂಬಿಕೆ ಇದೆ. ಹಾಗಾಗಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬರ್ತಾರಂತ ನಾ ಅನ್ಕೊಂಡಿದ್ದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವ್ರ ಮೇಲೆ ಭಾರ ಹಾಕ್ತೀನಿ. ನಾನು ಕೇಳಿದಾಗೆಲ್ಲ ದೇವ್ರ ಮೇಲೆ ಭಾರ ಹಾಕ್ತೀನಿ ಅನ್ನಾಕತ್ತೀರಿ. ಒಂದು ವೇಳೆ ದೇವರು ಸಿಟ್ಟಿಗೆ ಅದು ತುಂಬ ಭಾರ ಇದೆ, ಸ್ವಲ್ಪ ಪಕ್ಕಕ್ಕೆ ಇಡಿ ಅಂದ್ರೆ ಏನು ಮಾಡ್ತೀರಾ? ಹಂಗೆ ಒಂದು ವೇಳೆ ಆದ್ರೆ ಎಲ್ಲ ದೇವ್ರಿಗೊಂದು ಸ್ವಲ್ಪ ಹಂಚಿ ಕೊಟ್ಬಿಡ್ತಾನೆ, ಸ್ವಲ್ಪ ಭಾರ ಕಮ್ಮಿ ಆಕೈತಿಲ್ಲ. ಯಾಕಂದ್ರೆ ಎಲ್ಲ ದೇವ್ರಿಗೆ ಅಡ್ಡಾಡಿಲ್ಲ, ಎಲ್ಲ ದೇವ್ರಿಗೆ ಹಂಚಿ ಕೊಟ್ಬಿಡ್ತಾನೆ. ನೋಡಿದ್ದೀರಲ್ವಾ ವೀಕ್ಷಕರು, ಇದು ಈ ಹೊತ್ತಿನ ವಿಶೇಷ ಸುದ್ದಿಯಾಗಿದೆ. ಕೆಲವು ದಿನಗಳಿಂದ ಒಂದು ಮಾತು ಕೇಳಿ ಬರ್ತಾ ಇತ್ತು, ಅಣ್ಣ ಒಂಥರ ತಮ್ಮ ಇನ್ನೊಂದು ಥರ, ರೇವಣ್ಣನ ಮಕ್ಕಳೇ ಬೇರೆ ಥರ, ಇವರ ಕಥೆನೇ ಇನ್ನೊಂದು ಥರ ಅಂತ. ಈ ಎಲ್ಲ ಥರಗಳಿಗೆ ಇವತ್ತು ರೇವಣ್ಣ ಅವರು ಯಾಕೆ ಈ ಥರ ಅನ್ನೋ ಥರ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಿದ್ದಾರೆ ಅಂತ ನಾವು ಭಾವಿಸಿಕೊಂಡಿದ್ದೇವೆ. ಇಲ್ಲಿಗೆ ಈ ಎಪಿಸೋಡ್ ಏನಿದು ರೇವಣ್ಣನ ಮಕ್ಕಳದ ಕರ್ಮ ಕಾಂಡ ಕಾಮ ಪಿಶಾಚಿಗಳ ಇದೇನು ಎಪಿಸೋಡ್ ಇದೆ ಟೋಟಲ್ ಆಗಿ ಎಂಡ್ ಆಗುತ್ತೆ. ಇನ್ನು ಬೇರೆ ಕಾಣಿಸ್ತ ಮೇಲೆ ವೀಡಿಯೋಗಳು ಬರ್ತಿರುತ್ತೆ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊತ್ಬರಿ, ಫೇಸ್ಬುಕ್ದಾಗ ನೋಡೋದು ಫಾಲೋ ಹೊಡಿತ್ಬರಿ. ಇನ್ನೊಂದು ಮಾತು ಏನಂದ್ರೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ಪ್ರಜ್ವಲ್ ರೇವಣ್ಣ ಗತಿಗೆ ಹೋಗಿ ನೀವು ಜೈಲ್ನಾಗ ಕೊಂಡಂಗಿಲ್ಲ. ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೋತ ಬರಿ. ಹಾಗಾಗಿ ಪಕ್ಕದಲ್ಲಿ ಬೆಲ್ ಹಾಕಿ ಕ್ಲಿಕ್ ಮಾಡಿ, ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿ, ನಾವೇನೋ ಹೊಸ ವಿಡಿಯೋ ಮಾಡಾಕದ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರ್ತದೆ.